ಎಸ್ಐಟಿ ಮುಂದೆ ಸತ್ಯವನ್ನ ಹೇಳುವೆ ಅಂತ ಹೇಳಿ ಸುಜಾತಾ ಭಟ್ ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಅನನ್ಯ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸುಜಾತಾ. ಮೊದಲು ನನಗೆ ಅನನ್ಯ ಮಗಳೇ ಅಲ್ಲ ಅಂತ ಹೇಳಿ ಬಾಂಬ್ ಸಿಡಿಸಿದ್ದಾರೆ. ಬಳಿಕ ಅನನ್ಯ ನನ್ನ ಮಗಳೇ ಅಂತೇಳಿ ಹೊಸ ವರಸೆಯನ್ನ ಸೃಷ್ಟಿ ಮಾಡಿದ್ದಾರೆ. ಜನರ ಕ್ಷಮೆ ಮತ್ತು ಧರ್ಮಸ್ಥಳದ ಕ್ಷಮೆಯನ್ನ ಕೇಳಿದ್ದಾರೆ. ಕೊನೆಯದಾಗಿ ಸುಜಾತಾ ಬಳಿಕ ಒತ್ತಡದಿಂದಾಗಿ ಆ ಥರ ನಾನು ಹೇಳಿದ್ದೆ ಅನ್ನುವಂತಹ ಯೂಟರ್ನ್ ಅನ್ನ ಹೊಡೆದಿದ್ದಾರೆ. ಅನನ್ಯ ನನ್ನ ಮಗಳೇ, ಎಲ್ಲವೂ ಸತ್ಯ ಅಂತ ಹೇಳಿ ಉಲ್ಟಾ ಹೊಡೆದಿದ್ದಾರೆ. ಎಸ್ಐಟಿ ಮುಂದೆ ಸತ್ಯ ಹೇಳುವೆ ಅನ್ನೋದಾಗಿ ಹೊಸ ಡ್ರಾಮಾವನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇನ್ನು ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಅಂತ ಹೋದಾಗ ಅಲ್ಲಿ ಕಾಣೆಯಾಗಿದ್ಲು. ಆಕೆಯ ಅಸ್ಥಿಯನ್ನ ನನಗೆ ನೀಡಿ ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಕೂಡ ಕಾರಣವಾಗಿತ್ತು. ಜೊತೆಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡಲಾಗಿತ್ತು. ಕೊನೆಗೂ ಕೂಡ ಅನನ್ಯ ಭಟ್ ಕೇಸ್ನಲ್ಲಿ ಇದೀಗ ಸುಜಾತಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ಈಕೆಯ ಮನೆ ಇತ್ತು. ಆಕೆಯ ಮನೆಗೂ ಕೂಡ ಎಸ್ಐಟಿ ತಂಡ ಹೋಗಿ ಭೇಟಿಯನ್ನ ನಡೆಸಿತ್ತು. ಭೇಟಿಯನ್ನ ಮಾಡಿ ಅಕ್ಕಪಕ್ಕದ ಮನೆಯವರ ಜೊತೆಗೆ ತನಿಖೆಯನ್ನ ಮಾಡಲಾಗಿತ್ತು. ನಿಜಕ್ಕೂ ಅನನ್ಯ ಭಟ್ ಎನ್ನುವಂತಹ ಮಗಳು ಸುಜಾತಾಗೆ ಇದ್ರ ಅಥವಾ ಇವರು ಸುಳ್ಳು ಕಥೆಯನ್ನ ಹೇಳ್ತಾ ಇದ್ದಾರಾ ಅನ್ನೋದಾಗಿ ಕೆಲವೊಂದಿಷ್ಟು ತನಿಖೆಯನ್ನ ಕೂಡ ಮುಂದುವರಿಸಿದ್ರು. ಆದ್ರೆ ನಿನ್ನೆ ಈ ರೀತಿಯಾದಂತಹ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅನನ್ಯ ನನ್ನ ಮಗಳೇ ಅನ್ನೋದಾಗಿ ಮೊದಲಿನಿಂದಲೂ ಕೂಡ ಈಕೆ ಹೇಳಿಕೊಂಡು ಬಂದಿದ್ರು. ನಂತರದಲ್ಲಿ ಇದೀಗ ಯಾರದ್ದೋ ಒತ್ತಡದಿಂದಾಗಿ ನಾನು ಈ ರೀತಿಯಾಗಿ ಹೇಳಿದ್ದೆ, ಅನನ್ಯ ನನ್ನ ಮಗಳೇ ಅಲ್ಲ ಅನ್ನೋದಾಗಿಯೂ ಕೂಡ ಸುಜಾತಾ ಭಟ್ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಜನರ ಭಾವನೆಯ ಜೊತೆಗೆ ಯಾಕೆ ನೀವು ಆಟ ಆಡಿದ್ದೀರಿ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ನನ್ನನ್ನ ಕ್ಷಮಿಸಿ ಅಂತ ಹೇಳಿಯೂ ಕೂಡ ಜೊತೆಗೆ ಧರ್ಮಸ್ಥಳದ ಕ್ಷಮೆಯನ್ನ ಕೇಳಿದ್ದಾರೆ ಸುಜಾತಾ ಭಟ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮೊದಲ ಫೋಟೋದಲ್ಲಿ ನೀವು ನೋಡ್ತಾ ಇರಬಹುದು, ವಾಸಂತಿ ಅನ್ನುವವರ ಫೋಟೋವನ್ನ ಈಕೆ ಬಳಕೆ ಮಾಡಿ ಅನನ್ಯ ನನ್ನ ಮಗಳು ಅನ್ನೋದಾಗಿಯೂ ಕೂಡ ಈಕೆ ಹೇಳಿಕೊಂಡಿದ್ಲು. ನಂತರದಲ್ಲಿ ಅದು ಅನನ್ಯ ಭಟ್ ಅವರ ಫೋಟೋವೇ ಅಲ್ಲ, ಅವರಿಗೆ ಮಗಳೇ ಇರಲಿಲ್ಲ, ಅದು ವಾಸಂತಿ ಎನ್ನುವವರ ಫೋಟೋ ಅನ್ನೋದು ಕೂಡ ಗೊತ್ತಾಗಿತ್ತು. ಬಳಿಕ ಅನನ್ಯ ನನ್ನ ಮಗಳೇ ಅಂತ ಹೇಳಿ ಸಾಕಷ್ಟು ಡ್ರಾಮಾವನ್ನು ಕೂಡ ಮಾಡಿದ್ರು. ಜನರ ಕ್ಷಮೆಯನ್ನ ಕೇಳಿದ್ದಾರೆ ಇದೀಗ ಸುಜಾತಾ ಭಟ್ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಕೇಳ್ಬಿಡ್ತೀನಿ, ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳ? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ? ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿಯ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು, ಅದಕ್ಕೆ ಹೇಳಿದ್ದೆ ನಾನು. ನಿಮಗೆ ಆಸ್ತಿ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಅವರು ಈ ಕಥೆನ ಹೇಳ್ಕೊಟ್ರು, ನೀವು ಹೇಳಿದ್ರಿ. ಹೌದು. ಎಷ್ಟು ನಿಮಗೆ ಡಿಮ್ಯಾಂಡ್ ಮಾಡಿದ್ರು? ದುಡ್ಡಿಗೋಸ್ಕರನ ನಿಮ್ಮ ಆಸ್ತಿ ಬರಲಿ ಅಂತನ? ನನಗೆ ದುಡ್ಡಿಗೋಸ್ಕರ ಯಾರೂ ಡಿಮ್ಯಾಂಡ್ ಮಾಡಿಲ್ಲ. ನಾನು ಯಾರಿಗೂ ದುಡ್ಡಿಗೋಸ್ಕರ ಡಿಮ್ಯಾಂಡು ಮಾಡಲೂ ಇಲ್ಲ. ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ, ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ. ನನ್ನ ತಾತನ ಆಸ್ತಿ ಅದು, ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ. ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ತಗೊಳ್ಳೇಬೇಕಲ್ವಾ, ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ. ಅದು ಖಚಿತ. ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಭಟ್ ಅಂತ? ಫೇಕು. ಎಲ್ಲ ಫೇಕ್? ಹೌದು, ಅದೆಲ್ಲ ಫೇಕೆ. ಅದು ಫೇಕೆ, ಅದು ಗ್ಯಾರಂಟಿ, ಅದು ಫೇಕೆ. ಹಾಗಿದ್ರೆ ಎಷ್ಟು ಜನರ ಭಾವನೆ ಧರ್ಮಸ್ಥಳ ಅನ್ನೋದು, ಆ ಜನರ ಭಾವನೆಗಳ ಜೊತೆ ನೀವು ಆಟ ಆಡಿದ್ರಿ ಅಂತ ಅನಿಸ್ಲಿಲ್ವಾ? ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ. ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದರು ನನ್ನನ್ನು, ನನ್ನ ತಲೆಯನ್ನು ಇದು ಮಾಡಿ ಪ್ರವೋಕ್ ಮಾಡಿ. ಜಸ್ಟ್ ನಿಮಗೆ ನಿಮ್ಮ ಆಸ್ತಿ ಬೇಕಿತ್ತು, ಆಸ್ತಿ ಬೇಕಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೌದು ಅನನ್ಯ ಭಟ್ ಅನ್ನೋ ಹೆಸರನ್ನು ನೀವು ತಂದ್ರಿ. ಹೌದು, ಅದು ಸೈನ್ ತಗೊಳ್ಬೇಕಾಗಿತ್ತು. ಆಮೇಲೆ ದೇವರನ್ನು ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ. ಜೈನ ಸಂಪ್ರದಾಯಕ್ಕೆ ತಗೊಂಡು ಹೋಗಿ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ. ಆಮೇಲೆ ಏನು ಅಂತ ಹೇಳಿದರೆ, ಆ ದೇವರನ್ನು ಯಾವುದಾದ್ರೂ ಒಂದು ಟ್ರಸ್ಟಿಗೆ ಕೊಡ್ಬೋದಾಗಿತ್ತು. ಬೇಕಾದಷ್ಟು ದೇವಸ್ಥಾನಗಳಿದ್ವು,
ಅಲ್ಲಿಗಾದರೂ ಕೊಟ್ಟಿದ್ರೆ ನನಗೆ ನಾನು ಈ ಪ್ರಶ್ನೆಯನ್ನು ನಾನು ಇದು ಮಾಡ್ತಿರಲಿಲ್ಲ. ಹಾಗಾಗಿ ನಾನು ಈ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿ ಬಂದಿದೆ. ಒಬ್ಬ ಫ್ಯಾಮಿಲಿಯಲ್ಲಿ ಒಂದು ಮಗಳು ಇಲ್ಲ ಅಂತ ಹೇಳಿದರೆ ನನಗೂ ಆ ಮಗಳನ್ನು ಧಿಕ್ಕರಿಸಿದ್ದಾರೆ ಅಂದರೆ ಅದು ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಒಂದು ಮಗಳೇ ಇಲ್ಲ ಅಂತ ಹೇಳಿ ಇವರು ಹಾಗಾದರೆ ಆಸ್ತಿ ಇವರೆಲ್ಲ ಸೈನ್ ಹಾಕಬೇಕಾಗಿದ್ರೆ ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಬೇಕಲ್ವಾ, ನಾನು ಕೇಳಬೇಕಲ್ವಾ. ನನಗೆ ಈ ಮಗಳೇ ಇಲ್ಲ ಅಂತ ಹೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ. ಯಾಕೆ ಕೊಡಲಿಲ್ಲ? ನಾನು ಕೇಳಬೇಕಲ್ವಾ. ನೀವು ಕಾನೂನು ಮುಖಾಂತರ ಕೇಳ್ಬೋದಿತ್ತು, ಮತ್ತೊಂದು ನೀವು ಕೂತು ಮಾತಾಡ್ಕೋಬೋದಿತ್ತು. ಅದ್ಬಿಟ್ಟು ಧರ್ಮಸ್ಥಳದ ಜನರ ಭಾವನೆಗೆ ಧಕ್ಕೆ ತಂದಿದ್ದು ಎಷ್ಟು ಮಟ್ಟಿಗೆ ಸರಿ ಅಮ್ಮ? ನಾನು ಧರ್ಮಸ್ಥಳದ ಜನರ ಭಾವನೆಗೆ ನಾನು ಧಕ್ಕೆ ತಂದಿಲ್ಲ. ಧಕ್ಕೆ ತರುವ ಹಾಗೆ ನನ್ನನ್ನು ಪ್ರವೋಕ್ ಮಾಡಿದರು. ಎಷ್ಟೊಂದು ಧರ್ಮಸ್ಥಳ ಗ್ರಾಮಕ್ಕೆ, ನಾನು ಧರ್ಮಸ್ಥಳ ದೇವಸ್ಥಾನಕ್ಕೆ ನಾನು ಯಾವತ್ತೂ ಧಕ್ಕೆ ತಂದಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇದು ಮಾಡಿರೋದು ಅಷ್ಟೇ. ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ. ಧರ್ಮಸ್ಥಳ ದೇವರಿಗೆ ಆಗಿರಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ ಅಥವಾ ಯಾರಿಗೂ ನಾನು ಧಕ್ಕೆ ತಂದಿಲ್ಲ. ನಾನೆಲ್ಲೂ ಅವರನ್ನು ಬೆಟ್ಟು ಮಾಡಿ ತೋರಿಸಲಿಲ್ಲ. ನಾನು ಕೇಳ್ತಾ ಇರೋದು ನನ್ನ ಮನೆಯ ದೇವರನ್ನು, ನನ್ನ ತಾತನ ದೇವರನ್ನು ಇವರು ಯಾಕೆ ಹೇಗೆ ಇದು ಮಾಡಿದರು ಅನ್ನೋದು ಒಂದೇ. ನನ್ನ ಫ್ಯಾಮಿಲಿಯವರು ಯಾಕೆ ಕೊಟ್ಟರು ಅನ್ನೋದೇ ನನಗೆ ಒಂದು ಪ್ರಶ್ನೆ ಅಷ್ಟೇ. ನಾನು ಅವರನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬಿಟ್ಟು ಧರ್ಮಸ್ಥಳದ ಹೆಸರನ್ನು ನಾನು ಎಲ್ಲೂ ನಾನು ಧಕ್ಕೆ ತಂದಿಲ್ಲ. ನಾನು ಧಕ್ಕೆ ತಂದೇ ಇಲ್ಲ. ಯಾಕೆ ಧಕ್ಕೆ ತಂದ್ರಿ ಅನ್ನುವಂಥ ಮಾತು ಬಂತು ಅಂತ ಅಂದರೆ, ಈಗ ನೀವು ದೇವರನ್ನು ಅಂದರೆ ನಿಮ್ಮ ಫ್ಯಾಮಿಲಿಯವರು ದೇವರನ್ನು ಧರ್ಮಸ್ಥಳಕ್ಕೆ ಕೊಟ್ಟರು, ಅದು ನಿಮ್ಮ ಕುಟುಂಬದ ಡಿಸಿಷನ್ ಆಗಿತ್ತು. ಅದು ಬಿಟ್ಟು ನೀವು ಅನನ್ಯ ಭಟ್ ಕತೆ ಇರ್ಬೋದು, ನನ್ನ ಮಗಳು ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು, ಈ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನು ನಾನು ಕಟ್ಟಿದ್ದೀನಿ. ಹೌದು, ಈ ಆಸ್ತಿಗೋಸ್ಕರ. ಯಾಕೆ ನನ್ನನ್ನು ಇದರಿಂದ ನೀವು ಇದು ಮಾಡಿದ್ರಿ? ಹುಡುಕ್ಬೋದಾಗಿತ್ತಲ್ವಾ? ಇಲ್ಲ ನಮಗೆ ಹೀಗಿದ್ದಾರೆ, ಅವ್ರ ಹತ್ರನೂ ನಾವು ತೊಗೊಳ್ಬೇಕನ್ನುವಂಥದ್ದು ಒಂದು ಇದಿತ್ತಲ್ವ. ಅವರು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ, ಯಾರು ತೊಗೊಂಡಿದ್ದಾರೆ, ಯಾರು ದೇವಸ್ಥಾನಕ್ಕೆ ದಾನ ಅಂತ ತೊಗೊಂಡಿದ್ದಾರೆ, ಅವರು ಒಂದು ಇದನ್ನು ವಂಶವೃಕ್ಷ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವಾ. ಓಕೆ, ಅದು ತಪ್ಪಲ್ವಾ? ತಪ್ಪು ತಾನೆ? ಹಾಗಾದರೆ 3 ಹೆಣ್ಣು ಮಕ್ಕಳಂದರೆ ನಾನೆಲ್ಲಿಂದ ಬರ್ತೀನಿ? ತಪ್ಪಲ್ವಾ ಅದು? ನಾನು ಕೇಳಿದ್ರಲ್ಲಿ ಏನಿದೆ? ನಾನು ಧರ್ಮಸ್ಥಳವನ್ನು ಎಲ್ಲೂ ನಾನು ಯಾರನ್ನು ನಾನು ಇದು ಮಾಡಿಲ್ಲ. ಇವರು ಯಾಕೆ ಇದಕ್ಕೆ ಅವರಿಗೆ ಕೊಟ್ಟರು ಅನ್ನುವಂಥದ್ದು ಮಾತ್ರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕೆ ಬೇರೆ ಯಾರೂ ಇರಲಿಲ್ವಾ ಕೊಡೋಕ್ಕೆ? ಅಂದರೆ ಇವರಿಗೆ ಕೋಟ್ಯಾಂತರ ರೂಪಾಯಿ ಬೇಕಾಗಿತ್ತು ಅಲ್ವಾ? ದುಡ್ಡು ತಗೊಂಡಿರೋರು ಯಾರು ಇಲ್ಲಿ? ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಮೇಡಮ್. ನಾನು ದುಡ್ಡು ಜೀವನ ನಡೆಸ್ತೀನಿ. ನನಗೆ ದುಡ್ಡಿನ ಅವಶ್ಯಕತೆ, ನನಗೆ ದುಡ್ಡು ಬೇಕು ಅಂತ ನಾನು ಎಲ್ಲೂ ಇದು ಮಾಡಲಿಲ್ಲ, ಭಿಕ್ಷೆನೂ ಎತ್ತಿಲ್ಲ. ನಾನು ಸ್ವತಃ ನಾನು ಸ್ವಾಭಿಮಾನಿ. ನಾನು ದುಡ್ದು ತಿಂತೀನಿ ಬಿಟ್ಟು ನಾನು ಯಾರ ಹಂಗಲ್ಲೂ ನಾನು ಬದುಕಲಿಕ್ಕೆ ಇಷ್ಟ ಇಲ್ಲ. ಇಷ್ಟು ವರ್ಷದಿಂದನೂ ನಾನು ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ. ಲಿವಿಂಗ್ ಟುಗೆದರಲ್ಲಿ ಇದ್ರೂ ನಾನು ದುಡ್ದು ನಾನು ಅವರನ್ನು ಸಾಕಿದ್ದೀನಿ ಬಿಟ್ಟು ನಾನು ಯಾರ ಹಂಗಲ್ಲೂ ನಾನು ಬದುಕಲಿಲ್ಲ ಮೇಡಮ್. ಖಂಡಿತ ನನಗೆ ನಿಮ್ಮ ನೋವು ಅರ್ಥ ಆಗ್ತಿದೆ. ಕಡೆಯದಾಗಿ ನಂದು ಪ್ರಶ್ನೆ ಇಷ್ಟೇ, ನಿಮ್ಮ ಕುಟುಂಬದ ಸಮಸ್ಯೆ ಇತ್ತು, ಆಸ್ತಿಗೋಸ್ಕರ ಅವ್ರ ಸಿಗ್ನೇಚರ್ ಹಾಕಿಸ್ಕೊಂಡಿಲ್ಲ, ದೇವರನ್ನ ಧರ್ಮಸ್ಥಳಕ್ಕೆ ಕೊಟ್ಬಿಟ್ರು, ಅದೆಲ್ಲ ಯೋಚನೆ ನಿಮಗಿತ್ತು. ಆ ಎಲ್ಲ ನೋವು ಸಂಕಟಕ್ಕಿಂತ ಇವತ್ತು